ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚ ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ನ್ಯೂಸ್ ಅವರ್ನ ಸ್ಪೆಷಲ್ಗೆ ಅದೇ ಸರಿಯಾದ ವಿಷಯ ಅಂತ ಅನ್ನಿಸ್ತು. ಇಡೀ ಜಗತ್ತು ಒಂದು ಹಳ್ಳಿಯಾಗಿದೆ, ಅದನ್ನು ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಏನೇ ಆದರೂ ನಮ್ಮ ಮೇಲೆ ಪ್ರತ್ಯಕ್ಷವೋ ಪರೋಕ್ಷವೋ ಪರಿಣಾಮ ಇದ್ದೇ ಇರುತ್ತೆ. ಏನು ಪರಿಣಾಮ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಯುದ್ಧದ ವಿಷಯದಲ್ಲಿ ಭಾರತದ ನಿಲುವು ಅಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು, ಪೊಲೀಸ್. ಅದಕ್ಕೆ ಬೆಂಬಲ ವಿಮರ್ಶೆ ಎರಡೂ ವ್ಯಕ್ತ ಆಗ್ತಾ ಇದೆ. ಎರಡು ಕಡೆ ಅವರು ಬಡದಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಸರಿ ಯಾರು ತಪ್ಪು ಚರ್ಚೆಗಳು ನಡೀತಾ ಇದ್ದಾವೆ. ಯುದ್ಧದ ಆರಂಭದಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಭಾರತೀಯರ ಪ್ರತಿಕ್ರಿಯೆ, ಅದರಲ್ಲೂ ಭಾರತೀಯ ಮುಸ್ಲಿಂ ಸಮುದಾಯದ ಪ್ರತಿಕ್ರಿಯೆ ವಿಪರೀತ ಚರ್ಚೆಗೊಳಗಾದವು. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಮಾತನಾಡಬೇಕಾಗಿದೆ. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇಸ್ಲಾಮಿಕ್ ಧಾರ್ಮಿಕ ಪಂಡಿತರಾದ ಉಮರ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಶರೀಫ್ ಅವರಿದ್ದಾರೆ. ಉಮರ್ ಶರೀಫ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿವೃತ್ತ ಹಿರಿಯ ಸೇನಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪಂಡಿತ್ ಅವರು, ಸುನಿಲ್ ಪಂಡಿತ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ ದೇಶ ಅಂದ್ರೆ ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ಆಹ್ವಾನಿತರಿದ್ದೀರಾ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಬ್ಬರು ಅತಿಥಿಗಳಿಗೆ. ಉಮರ್ ಶರೀಫ್ ಅವ್ರನ್ನ ಮೊದಲೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ಉಮರ್ ಶರೀಫ್ ಅವರೇ, ಈ ಕಾರ್ಯಕ್ರಮ ರೆಕಾರ್ಡ್ ಆಗ್ತಾ ಇರೋ ಈ ಸಂದರ್ಭದಲ್ಲಿ 14ನೇ ದಿವಸದ ಯುದ್ಧ. ಇದೇನು ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಈಗಷ್ಟೇ ಹೇಳಿದ್ರಂತೆ G7 ಮೀಟ್ನಲ್ಲಿ ಇರಾನ್ ಶರಣಾಗತಿಗೆ ತಯಾರಾಗಿದೆ ಅಂತ. ಅದನ್ನು ನಂಬೋದಕ್ಕಾಗೋದಿಲ್ಲ. ಎರಡೂ ಕಡೆ ಜೋರಾಗಿ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತ ಬೆಳೆಯುತ್ತಿರುವ ದೇಶ, 145 ಕೋಟಿ ಜನಸಂಖ್ಯೆಯ ದೇಶ, ಒಂದು ದೇಶವಾಗಿ ನಾವು ಕೊಟ್ಟ ಪ್ರತಿಕ್ರಿಯೆಯನ್ನು ಹೇಗೆ ನೋಡ್ತೀರಿ ನೀವು? ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನೋಡಿ. ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ಲೇಟ್ ಆಯಿತು. ಫಸ್ಟ್ ವಿಷಯ, ಸುಮಾರು 5 ದಿನದ ನಂತರ ಒಂದು ಕಾಂಡೋಲೆನ್ಸಸ್ ಯಾಕಿಷ್ಟು ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ ಸಂತಾಪ ಸೂಚನೆಯನ್ನು ಮುಂದಿಟ್ಟರು. ಸೊ ಅದು ಕೆಲವರಿಗೆ ಏನನ್ಸುತ್ತು, ಇವರು ಯಾರ ಪರವಾಗಿದ್ದಾರೆ ಅಂತ ಒಂದು ಸಂಶಯ ಉಂಟಾಯಿತು. ಸೊ ಇದು 5 ಡೇಸ್ ನಂತರ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಯಿತು. ಸ್ವಲ್ಪ ಕ್ಲಿಯರ್ ಆಯ್ತು. ನಾವು ಮುಂಚೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ತಿಂತರವೇ ನಾವು ಮಧ್ಯದಲ್ಲಿ ಇದ್ದೀವಿ, ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಯಾಕಂತಂದ್ರೆ ಆಪ್ಟಿಕ್ಸ್ ಅನ್ನ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕಾಗಿದೆ. 3 ಡೇಸ್ ಮುಂಚಿತವಾಗಿ ನಮ್ಮ ಪ್ರಧಾನಿ ಬಂದು ನೇತನ್ಯಾಹುವನ್ನ ಮೀಟ್ ಮಾಡಿದ ನಂತರ ದಾಳಿ ಆಗಿರುವಾಗ ಕಂಡ್ರೆ ನನಗೆ ಆಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು, ಪೊಲೀಸ್. ಸೊ ಏನ್ ಮೆಸೇಜ್ ಕೊಡ್ತೀವಿ ನಾವು, ನಿಮ್ಮ ಜೊತೆಗೆ ಇದ್ದೀವಿ ಅಂತ ಒಂದು ಮೆಸೇಜ್ ಬಂದು, ನೀವು ಮಾತಾಡದೆ ಒಂದು ಮೆಸೇಜ್ ಆಪ್ಟಿಕ್ಸ್ ನಲ್ಲಿ ಹೋಗ್ತಿದೆ. ಸೊ ಅದನ್ನ ದೂರಪಡಿಸಕ್ಕೆ ಒಂದು 5 ದಿನ ಕಾಲ ಆಯ್ತು ಅವರಿಗೆ. ಆಲ್ಮೋಸ್ಟ್ ಒಂದು ವಾರದ ನಂತರ ಆಯ್ತು. ಸೊ ಅದು ಒಂದು ಫ್ರೆಶ್ ಏರ್ ಸಿಗ್ತಿದೆ ಇವಾಗ. ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಇರಾನ್ ಕೂಡ ನಮ್ಮನ್ನ ಹೇಗೆ ನೋಡ್ತಾರೆ ಅಂದ್ರೆ, ಇಲ್ಲಪ್ಪ ನಾವು ಇವ್ರ ಜೊತೆಗೆ ಏನು ನಮ್ಮ ಸಂಬಂಧವನ್ನು ಕೆಡಿಸಬಾರದು ಅಂತ ಆ ಒಂದು ನಿರ್ಧಾರಕ್ಕೆ ಅವ್ರು ಬರ್ತಾರೆ. ನಮ್ಗೆ ಬೇಕಾಗಿದೆ, ನಮ್ಗೆ ಬಂದು ಹೊಡ್ಸ್ಕೊಂಬಂದ್ರ ಹೋಗಿ ನೆಣಕಂಡ್ ಸಾಯ್ರಿ ನನ್ನ ಮಕ್ಕಳ. ನಾವು ಅಮೆರಿಕ ಜೊತೆಗೂ ಸಂಬಂಧ ಇಟ್ಕೊಳ್ಬೇಕು, ಇರಾನ್ ಜೊತೆಗೂ ಸಂಬಂಧ ಇಟ್ಕೊಳ್ಬೇಕು, ಮತ್ತೆ ಇಲ್ಲಿರತಕ್ಕಂಥ ಎಲ್ಲಾ ನೇಬರ್ಸ್ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಳ್ಬೇಕಾಗಿದೆ. ಹೌದು. ಸೊ ದೇ ಪ್ರೈಮರಿ ಕನ್ಸರ್ನ್ ಅಂದ್ರೆ, ಒಂದು ವಿಷಯ ಅವರು ಕಂಡೋಲೆನ್ಸ್ ಮಾಡಕ್ಕೆ ಲೇಟ್ ಆಯ್ತು. ಎರಡನೇ ವಿಷಯ, ಇಸ್ರೇಲ್ ಇಸ್ ಅವರ್ ಫಾದರ್ ನೇಷನ್ ಅಂತ ಹೇಳುವ ಆ ಸ್ಟೇಟ್ಮೆಂಟ್ಗೆ ಇವತ್ತುವರೆಗೂ ಯಾರು ಉತ್ತರ ಕೊಡಕ್ಕೆ ಮುಂದೆ ಬಂದಿಲ್ಲ. ಅದ್ ಹೇಗೆ ಇಸ್ರೇಲ್ ಬಂದು ಫಾದರ್ ನೇಷನ್ ಆಗ್ಬಿಡ್ತು, ಇರಾನ್ ಬಂದು ಏನು ನಮ್ಗೇನೋ ನಮ್ಮಿಂದ ದೂರ ಆಗ್ಬಿಟ್ರ? ಇಂಡಿಯಾ ಇಸ್ ಅ ಮದರ್ಲ್ಯಾಂಡ್, ಇಸ್ರೇಲ್ ಇಸ್ ಅ ಫಾದರ್. ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ, ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ ಫಾದರ್ಲ್ಯಾಂಡ್. ಇದು ಹೆಂಗ ಆಯ್ತಂತ, ಇದು ಹೆಂಗೆ ಹೊಸದಾಗಿ 1948 ನಲ್ಲಿ ಸೃಷ್ಟಿಯಾಗಿರುವ ಒಂದು ಸ್ಟೇಟು ನಮ್ಮ ಇತಿಹಾಸವನ್ನು ಮರೆತುಬಿಟ್ಟು ಒಂದೇ ಕ್ಷಣದಲ್ಲಿ ಯು ಆರ್ ಅವರ್ ಫಾದರ್ ಲ್ಯಾಂಡ್ ಅಂತ ಹೇಳುವಾಗ ಅದಕ್ಕೆ ವ್ಯಾಖ್ಯಾನ ಕೊಡ್ಬೇಕಾಗಿದಲ್ವಾ? ಸೊ ಉಮರ್ ಶರೀಫ್ ಅವರು ಹೇಳಿದ ಒಂದು ವಾಕ್ಯ ನೆನ್ಪಿಟ್ಕೊಳ್ಳಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. 1948 ನಲ್ಲಿ ಹುಟ್ಟಿದಂತ ಒಂದು ದೇಶ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್ ಪ್ಲೀಸ್. ಸೊ ಹಾಗಾಗಿ 1948 ನಲ್ಲಿನೇ ಈ ಇಸ್ರೇಲ್ ಎನ್ನುವ ಒಂದು ಸ್ಟೇಟ್ ಅದು ರೆಕಗ್ನೈಸ್ ಆಗಕ್ಕೆ ಮುಂದೆ ಬಂದಿದೆ.
ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇರೋದು. ಸೊ ಅದು ಸ್ಟೇಟ್, ಅದಕ್ಕೆ ಮುಂಚೆ ಅದು ಏನಿತ್ತು, ಆ ಸಮುದಾಯ ಏನಿತ್ತು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇವಾಗ ಈ ಒಂದು ವಿಷಯ, ಈ ಒಂದು ಘಟನೆ ನಡೆದ ನಂತರ, ಖಮೇನಿಯನ್ನ ಕೊಂದಾಕಿದ ನಂತರ, ಆಸ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಏನಂದ್ರೆ, ವಾಟ್ ಎವರ್ ಹ್ಯಾಸ್ ಹ್ಯಾಪನ್, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಇಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂಡರ್ ಆರ್ಟಿಕಲ್ 51. ಇವ್ರು ಮಾಡಿರೋದು ಬಂದು ಇಟ್ ಇಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಘೋಷಣೆ ಅವರಿಂದ ಹೋಗಿದ್ರೆ ಮಾತ್ರ, ಅಂದ್ರೆ ಇದನ್ನ ಖಂಡನೆ ಮಾಡಬೇಕಾಗಿತ್ತು ಭಾರತ, ಖಂಡನೆ ಮಾಡಿದ್ರೆ ಮಾತ್ರ ವಿಶ್ವಗುರು ಎನ್ನುವ ಆ ಸ್ಥಾನಕ್ಕೆ ನಾವು ಮುಂದೆ ಹೋಗಕ್ಕೆ ಒಂದು ಚಾನ್ಸ್ ಸಿಗತ್ತೆ. ಅಂದ್ರೆ ನಾವು ವಿಶ್ವಗುರು ಅಂತ ಹೇಳಿದ್ರೆ ವಿಶ್ವಕ್ಕೆ ಒಂದು ಮಾದರಿ, ವಿಶ್ವಕ್ಕೆ ಒಂದು ಸಿದ್ಧಾಂತವನ್ನು ನಾವು ಕೊಡುವರಾಗಿ ಇರ್ಬೇಕಾಗಿರುತ್ತೆ. ಸೊ ನಾವು ಪ್ರೀತಿ ವಿಶ್ವಾಸವನ್ನು ನಾವು ಪಾಲಿಸೋರಲ್ಲ. ಭಾರತ ಬಂದು ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧವನ್ನು ಬೆಳೆಸಬೇಕಂತ ಇರುವಾಗ, ವೈ ಸ್ಪಾಯಿಲ್ ದ ರಿಲೇಶನ್ಶಿಪ್ ವಿತ್ ಇರಾನ್? ಇರಾನ್ ಜೊತೆಗೆ ಯಾಕೆ ನಾವು ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಆ ಸಂಬಂಧವನ್ನು ನಾವು ಕೆಡ್ಸಕ್ಕೆ ಮುಂದೆ ಬರಬೇಕಾಗಿದೆ. ಸೈಲೆಂಟ್ ಆಗಿದ್ರೆ, ಒಂದು ಕಡೆ ಅನ್ಯಾಯ ನಡೆಯುವಾಗ ಟೇಕಿಂಗ್ ಎ ನ್ಯೂಟ್ರಲ್ ಸ್ಟ್ಯಾಂಡ್, ದಟ್ ಈಸ್ ಟು ಸೈಡ್ ವಿತ್ ದ ಒಪ್ರೆಸರ್ಸ್. ಅಂದ್ರೆ ಯಾರು ಬಂದು ಒಂದು ಅನ್ಯಾಯ ನಡೆಯುವಾಗ ಅವರು ಸೈಲೆಂಟ್ ಆಗಿ ಕೂತ್ಬಿಟ್ರೆ ಅದರ ಅರ್ಥ ಏನಂದ್ರೆ ದೌರ್ಜನ್ಯ ಮಾಡೋರ ಜೊತೆಗೆ ಅವ್ರು ಇದಾರೆ ಅಂತ ಅದರ ಅರ್ಥ ಆಗತ್ತೆ. ಸೊ ಅಲ್ಲಿ ನಾವು ಒಂದು ಯಾವುದು ಸರಿ ಅಂತ ಮಾತಾಡಲೇಬೇಕು. ಇದನ್ನು ನಾನು ಒಬ್ಬ ಮುಸ್ಲಿಂ ಆಗಿ ಮಾತಾಡ್ತಿಲ್ಲ, ಇದನ್ನು ನಾನು ಒಬ್ಬ ಸುನ್ನಿ ಟೀಚರ್ ಆಗಿ, ಉಸ್ತಾದ್ ಆಗಿ ಮಾತಾಡ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ನಾನು ಅಹ್ಲು ಸುನ್ನತ್ ವಲ್ ಜಮಾತು, ನಮಗೂ ಶಿಯಾಗೂ ಎಷ್ಟೋ ಯುದ್ಧಗಳು ನಡೆದಿದ್ವೆ, ಮತ್ತೆ ನಮಗೂ ಅವ್ರಿಗೆ ಎಷ್ಟೋ ಸಿದ್ಧಾಂತದಲ್ಲಿ ಎಷ್ಟೋ ಡಿಫರೆನ್ಸಸ್ ಇದೆ. ಆದರೂ ಕೂಡ ಇವತ್ತಿಗೆ ನಾನು ಯಾವ ಕಾರಣಕ್ಕೋಸ್ಕರ ಇರಾನಿಗೆ ನಾವು ಒಂದು ಕಡೆ ನಾವು ಬಂದು ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇರಾನ್ ಫಾರ್ ಜಸ್ಟಿಸ್ ಅಂತ ಹೇಳುವಾಗ, ಇದನ್ನ ನಾವು ಒಂದು ಮಾದರಿಯಾಗಿ ತಗೊಂಡ್ಬಿಟ್ರೆ, ಅಟ್ಯಾಕ್ ಆನ್ ಇರಾನ್ ಇಸ್ ಫೈನ್ ಅಂತ ಹೇಳ್ಬಿಟ್ರೆ, ನಾಳೆ ದಿವಸ ಅಟ್ಯಾಕ್ ಆನ್ ಸೌದಿ ಅರೇಬಿಯಾನು ಫೈನ್ ಆಗತ್ತೆ. ಆಮೇಲೆ ಅಟ್ಯಾಕ್ ಆನ್ ಎನಿ ಅದರ್ ಕಂಟ್ರಿ, ಇವನ್ ಇನ್ ಏಷ್ಯಾ ವಿಲ್ ಬಿಕಮ್ ಫೈನ್. ಎಲ್ಲವನ್ನೂ ನಾವು ಸಮರ್ಥಿಸಿಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ರಾಂಗ್ ಪ್ರಿಸಿಡೆಂಟ್ ಅನ್ನ ಅಲ್ಲೇ ನಾವು ಬಂದು ಅದಕ್ಕೆ ಅಬ್ಜೆಕ್ಟ್ ಮಾಡಬೇಕು. ಅದೇ ಒಂದು ಕಾರಣ ಇದೆ. ನಿಮ್ಮ ಆರಂಭಿಕ ಕಮೆಂಟ್ ಮೇಲೆ 3 ಪ್ರಶ್ನೆಗಳಿದ್ದಾವೆ, ಬಟ್ ನಾನು ಒಂದ್ಸಲ ಲೆಫ್ಟಿನೆಂಟ್ ಕರ್ನಲ್ ಅವರ ಪ್ರತಿಕ್ರಿಯೆ ತೆಗೆದುಕೊಂಡ ನಂತರ ನಾನು ನಿಮ್ಮನ್ನು ಮಾತಾಡ್ತೀನಿ. ಸುನಿಲ್ ಸರ್, ಭಾರತದ ರಿಯಾಕ್ಷನ್ ಹೆಂಗೆ ಅನಲೈಸ್ ಮಾಡ್ತೀರಿ ಇದನ್ನು? ಓಕೆ, ಫಾದರ್ಲ್ಯಾಂಡ್ ಅನ್ನೋ ಸ್ಟೇಟ್ಮೆಂಟ್ ಬಗ್ಗೆ ತುಂಬ ಡಿಬೇಟ್ಸ್ ನಡೀತಾ ಇದೆ. ಒಂದು ಕಾಂಟೆಕ್ಸ್ಟ್ ನಾನು ಇಲ್ಲಿ ಸೆಟ್ ಮಾಡಬೇಕು. ಏನಂತ ಹೇಳಿದ್ರೆ, ಇನ್ ಸಮ್ ರೀಜನ್ಸ್ ಆಫ್ ದ ವರ್ಲ್ಡ್, ಕೆಲವೊಂದು ಪ್ರದೇಶಗಳಲ್ಲಿ ಭೌಗೋಳಿಕವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವರು ಜನರಲಿ ಅದನ್ನ ದಿಸ್ ಇಸ್ ಮೈ ಫಾದರ್ ಲ್ಯಾಂಡ್ ಅಂತ ಹೇಳ್ತಾರೆ. ಮದರ್ ಲ್ಯಾಂಡ್ ಅಂತ ನಾವು ಕರಿತೀವಿ. ಇಟ್ ಈಸ್ ಜಸ್ಟ್ ಎ ವರ್ಡ್ ಆಫ್ ಸೇಯಿಂಗ್ ಅಷ್ಟೇ. ನನ್ನ ಫಾದರ್ ಲ್ಯಾಂಡ್ ಅಂತ ನಾನು ರೆಫರ್ ಮಾಡಿದ ತಕ್ಷಣ ನಮ್ಮ ಪೂರ್ವಿಕರು ಅಲ್ಲಿಂದ ಬಂದರು ಅಂತ ನಾವು ರೆಫರೆನ್ಸ್ ಅಲ್ಲಿಂದ ತಗೊಳ್ಳೋದು ಬೇಕಾಗಿಲ್ಲ. ಯು ಕ್ಯಾನ್